ಇಲ್ಲೇ ಶಶಿಕಲಾ, ಯಾಕೆ ಯಾಕೆ ಹಂಗೆ ಕೇಳ್ತಿದ್ದಿ? ಎಲ್ಲ ಹುಷಾರಿದ್ದೀವಪ್ಪ. ಪುಟಕ್ಕೂ ಬಂದದೆ. ಪುಟಕ ಇನ್ನು ಸುಮಾರು ಒಂದು 2 ತಿಂಗಳು ಇರ್ತದೆ. 2 ತಿಂಗಳಿದ್ದ ಆಮೇಲೆ ಹೋಗ್ತದೆ. ಪಟಾಕಿ ಸದ್ಯಕ್ಕೆ ಬರಲ್ಲ. ಅಲ್ಲ ಅದೇ ಎಲ್ಲ ರಜಾ ಮಳೆಗೆ ರಜೆ ಕೊಟ್ಟಾರೆ ಅಂತ ಹೇಳಿದ್ರೆ ಹಾಸ್ಟೆಲ್ ಹುಡುಗರಿಗೆ ಕೊಡಲ್ಲಂತೆ. ಹಾಗಾಗಿ ಕಳ್ಸಲ್ಲ ಅಂದರು. ಒಬ್ರನ್ನ ಕಳಿಸಿದ್ರೆ ಎಲ್ಲರೂ ಕೇಳ್ತಾರೆ ಮರ. ಹಂಗಾಗಿ ಕೇಳಲೇಬೇಡ ಅಂದರು. ಮುಂದಿನ ತಿಂಗಳು ಬಿಡ್ತಾರಂತೆ. ಮುಂದಿನ ತಿಂಗಳು ಹೋಗಿ ಮುಂದಿನ ತಿಂಗಳು ಅಂತೀನಿ. ಈ ತಿಂಗಳು ಬಂದಾಗ ಹೋಗಿದೆ ಆಗಸ್ಟ್. ಇನ್ನೊಂದು 10-15 ದಿವಸಕ್ಕೆ ಬಿಡ್ತಾರೆ ಏನಪ್ಪ. 20ಕ್ಕೋ 24ಕ್ಕೋ ಒಂದು ಇದಾದೆ, ಪೇರೆಂಟ್ಸ್ ಮೀಟಿಂಗ್ ಅದೇ, ಮುಗಿಸಿ ಹಂಗೆ ಕರ್ಕೊಂಡೋಗಿ ಒಂದಿನ ಬಿಟ್ಕೊಂಡು ಕಳಿಸ್ಬೋದೇ ಅಂದರೆ. ಅದು ಬಿಟ್ಟರೆ ಮತ್ತೆ ಅಂತ ಇಲ್ಲಪ್ಪ. ಬೇಜಾರೇ ಅಂತಕ್ಕೆ. ಅದು ನಿನ್ನ ಮಕ್ಕಳಿದ್ದಲ್ಲ, ಬೇಜಾರಾಗದ. ಎಷ್ಟೊತ್ತಿಗೆ ಇಸ್ಕಲಿಂದ ಬರ್ತಾರೆ ಅಂತ ಅದೇ ಕಾಯ್ತಾ ಕೂರೋದು. ಬಂದು ಕೂಡಲೇ ಶುರು ಮಾಡ್ತದೆ ಮಾರತಿ. ಅದರಲ್ಲೂ ನಿನ್ನ ಮಗಳು, ಅದು ಏನು ಮಾತು ಹುರಿತದೋ ಏನೋ ದೇವ್ರೆ. ಮಾವ ಸೊಸೆಗೆ ದಿನಕ್ಕೊಂದ್ಸತಿ ಆ ಜಾತನೇ ಇರ್ತದೆ. ನೀ ನೋಡಿದ್ರೆ ಹಿಂಗೆ ಕೇಳ್ತಿದ್ದೀಯಪ್ಪ. ಯಾರು ಎಂತ ಹೇಳಿದ್ರು ಶಶಿಕಲಾ? ಸೀತತ್ಗೆ, ನೀವು ಯಾವಾಗಲೂ ಹಿಂಗೆ ಮಾಡೋದು. ಪೂರ್ತಿ ಗುಟ್ಟೆ ಮಾಡ್ತೀರಿ. ಯಾರೋ ಕಂಡರ ಅನ್ಬೇಕು ನೀವು ನಮ್ಮ ಹತ್ರ ಇದು ಮಾಡೋದು ನೋಡಿದ್ರೆ. ಈಗ ನೀವು ನಮ್ಮ ಹತ್ರ ಹೇಳ್ಕೋಬೇಕು, ನಾನು ನಿಮ್ಮ ಹತ್ರ ಹೇಳ್ಕೋಬೇಕು. ಮತ್ತು ಮೂರನೇದು ಯಾರದಾರ ನೋಡೋಣ ಹೇಳಿ. ಇದ್ದರೆ ನೀವಿಬ್ರು ಅಕ್ಕ ತಮ್ಮ. ನನ್ನ ತಮ್ಮನ ಹತ್ರನ ಏನು ಹೇಳ್ಕೊಳಲ್ಲ ಅಂತ ಹೇಳಿದ್ರೆ ನಾನು ಬಿಡಿ ಯಾರಿಗಿಂತ ಬಂದಳು, ನಿಮಗೆ ಬೇರೆಳೆಯ. ನಿಮ್ಮ ತಮ್ಮ ನಿಮ್ಮ ಸ್ವಂತ ಅಲ್ಲ. ಬಹಳ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ತಮ್ಮನವ. ಹೋಗ್ತೀನಿ ಇವತ್ತೇ ಅಂತ ಗೊತ್ತಿದ್ರೆ ನಾನೇ ಬೇಡ, ಒಂಚೂರು ಕೇಳ್ಕಿಡೋಣ ಏನು ಅತ್ತ ಅಂಥೇಳಿ ಅಂತ ಹೇಳಿ ಕೂರ್ಸಿನಿ. ಏನೀಗ ತೋಟದ ಔಷಧಿ ಹೊಡೆಯೋಕ್ಕೆ ಕರಿಯೋಕ್ಕೆ ಹೋಗ್ಬೇಕಿತ್ತು, ಎಲ್ಲಿಗೂ ಹೋಗಲೇ ಇಲ್ಲ. ಏನು ಕಣ್ಣಲ್ಲಿ ನೀರು ಹಾಕ್ತಾ ಕೂತಾರ ಮಾರ, ಸಣ್ಣ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ದಂಗೆ. ನಮ್ಮ ಮಕ್ಕ ಗೋಳು ಅನ್ನೋದು ಒಂದೇಯ. ನೀವಾರು ಎಂಥದ್ದು ಹೇಳಲ್ಲ. ಹೇಳಿ ಸೀತತ್ಗೆ, ಕಳ್ಸೋದ ಇವ್ರನ್ನ? ಆಗ್ಯೋತ? ನಾ ಹೇಳ್ತಾನೆ ಇದ್ದೀನಿ, ನೀ ಹೇಳೋದನ್ನೇ ಹೇಳ್ತಿದ್ದೀಯಲ್ಲ. ಯಾರೋ ಎಂಥದೋ ಹೇಳ್ಯಾರೆ, ನಂಗೆ ಈಗ ಗೊತ್ತಾಗಿ ಹೋತ. ಯಾರು ಎಂತ ಹೇಳ್ಯಾರ? ಪುಟಕ, ನಾ ಇಲ್ದಿದ್ದಾಗ ಅತ್ತೆ ಏನಾರು ಫೋನ್ ಮಾಡಿದ್ದಾನೆ? ನೀನಾರು ಹೇಳಿದ್ದ ಅದ್ರ ಹತ್ರ ಫೋನಲ್ಲಿ? ಇಲ್ಲಪ್ಪ, ಇಲ್ಲ ಅಮ್ಮ, ನಾನಿಲ್ಲ ಅತ್ತೆ ಹತ್ರ ಮಾತಾಡೀನಿ. ಅವ್ರು ಫೋನ್ ಮಾಡಿದ್ರೆ ಸಹಿಯಲ್ಲ ಮಾತಾಡೋದು. ಅದು ಗುಬ್ಬಿ ನಿನ್ನೆ ರಾತ್ರಿಯಿಂದ ಹೇಳ್ತಾ ಇತ್ತು, ನಾನು ಅಮ್ಮನ ಹತ್ರ ಮಾತಾಡಬೇಕು ಅಂತ. ಮತ್ತು ಕೇಳಿದು ಕೂಡಲೇ ಫೋನ್ ಕೊಟ್ಟರೆ ಅದೇ ಅಭ್ಯಾಸ ಆಗ್ತದೆ ಅಂಥೇಳಿ ನಾಳೆ ಮಾಡ್ಬೋದು ಅಂತ ಹೇಳಿದ್ದೆ. ಈಗ ಅತ್ತೆ ಎಂತ ಅಂತೆ ಅಮ್ಮ? ಏನು ಹೇಳಿದ್ರು ಅತ್ತೆ? ಅಯ್ಯೋ ಸೀತತ್ಗೆ, ನೀವು ಪುಟ್ಟಕ್ಕೆ ಬೈಬೇಡಿ. ಅದು ಎಂಥದೋ ಹೇಳ ಪಾಪ. ಹೇಳಕ್ಕೆ ಅದು ಎಲ್ಲಿ ನಂಗೆ ನೋಡೋಕ್ಕೆ ಸಿಕ್ಕಿದೆ. ಒಂದು 5 ಕಾರು ಬರ್ಬೋದಿತ್ತು. ಒಬ್ಳಿಗೆ ಬರೋಕ್ಕಾಗಲ್ಲ. ಗುಂಡಪಣೆ ತಂದು ಬಿಡ್ತಿದ್ರೇನು ಅವರಿಗೂ ಪಾಪ. ನಮ್ಮನೆ ಹೆಂಗೆ ಕೆಲಸ ಅಲ್ಲ. ನಮ್ಮ ಮನೇಲಿ ಗೊತ್ತಲ್ಲ ನಿಮಗೆ, ಮಳೆಗಾಲದಲ್ಲಿ ಇವರೇನು ನೀರೇನು ಕುಡಿಯಲ್ಲ. ನಾನೇ ಎಲ್ಲ ಇದು ಮಾಡ್ಕೋಬೇಕು. ಅಂತ ಮಾಡೋದೇ ನಮ್ಮರ ಅಲ್ಲ. ಹಂಗಂಥೇಳಿ ನೀವು ಅಲ್ಲಿರೋ ವಿಚಾರ ಎಲ್ಲ ಮುಚ್ಚಿಡೋದು ಬೇಡ. ನಮಗೆ ತೊಂದರೆ ಆಗ್ತದೆ, ನಾವು ಇಲ್ಲಿಂದ ಅಲ್ಲಿಗೆ ಬರಬೇಕು, ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೋಬೇಡಿ. ಕಷ್ಟ ಅಂತ ಬಂದಾಗ ಒಂದು ಬೆನ್ನಲ್ಲಿ ಬಿದ್ದು ತಮ್ಮ ಮುಂದೆ ಬಂದು ನಿಲ್ಲದೆ ಇದ್ರೆ ಮತ್ತೆ ಯಾರು ನಿಲ್ತಾರೆ? ಬರ್ತಾರೆ ಇವರು. ಕಳಿಸ್ಲಾ ಇವ್ರನ್ನ? ನೀವು ಯಾವತ್ತು ಕಳ್ಸೋಕ್ಕೆ ಹೇಳ್ತೀರೋ ಅವತ್ತು ಕಳಿಸ್ತೀನಿ ನಾನು. ಅಲ್ಲ ಶಶಿಕಲಾ, ನಿನ್ನ ಮಾತಿಗೆ ಅಂತ ಹೇಳಲೆ ನಾನು. ಈಗ ತಮ್ಮ ಬಂದರೆ ನಂಗೆ ಖುಷಿ ಆಗದೆ ಇರ್ತದ. ಯಾವಾಗ ಬಂದರೂ ಖುಷಿನೇ ನನಗೆ. ಆದರೆ ಈಗ ಮಾಡೋ ಕೆಲಸ ಮಾಡ್ಕೇಳಿ. ನಮ್ಗೆ ಇಲ್ಲಿ ಗೊತ್ತಾಗಲ್ಲನೇ. ಅಯ್ಯೋ, ಒಂದು ಒಡು ಎಲ್ಲ ಬಿದ್ದವೆ ಇಂಥ ಥರ ಅಂತಿಲ್ಲ. ನಿನ್ನ ಬಾವಿಗೆ ದಿನ ಬೆಳಗಾದ್ರೆ ಅದನ್ನೇ ಹೋಗಿ ಸಮ್ ಮಾಡೋದಾಗಿದೆ. ಎಂತ ಸಮ್ ಮಾಡ್ತಾರ ಮಾರ. ಫಸ್ಟ್ ಮನೇಲಿ ಒಂದು ಸಮ್ನಾಗಿಲ್ದಿದ ಮೇಲೆ ಎಲ್ಲಿ ಅಂತ ಸಮ್ ಮಾಡಿ ಏನು ಪ್ರಯೋಜನಕ್ಕೆ? ಯಾಕೆ ಹಂಗೆ ಹೇಳ್ತಿದ್ದೀಯಾ? ಹಾಂ, ಈಗ ಮಾತ್ರ ನಂಗೆ 100ಕ್ಕೆ 100 ಖಾತ್ರಿ ಆಯ್ತು ನೋಡ. ಯಾರೋ ಬಲವಾಗಿ ನಿಂಗೆ ಎಂಥದ್ದು ಹೇಳ್ಯಾರೆ. ಹಿಂಗೆ ಹೇಳಿ ಕೇಳ್ಕೊಂಡೆ ಅವ ಈಗ ಕಣ್ಣಲ್ಲಿ ನೀರು ಹಾಕ್ತಾ ಕೂತಾನ. ಹೇಳವನಿಗೆ ಏನೂ ತೊಂದರೆ ಇಲ್ಲ, ಮನೇಲಿ ಎಲ್ಲರೂ ಚೆನ್ನಾಗೇ ಇದ್ದೀವಿ. ಹಂಗೆ ಸಣ್ಣ ಪುಟ್ಟ ಎಲ್ಲರ ಮನೇಲೂ ಬರ್ತದೆ, ನಮ್ಮ ಮನೇಲೂ ಬರ್ತದೆ ಅಷ್ಟೇ.
ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಳೋದೇ ಇಲ್ಲ, ಸಣ್ಣಕ್ಕೊಂದು ಸಿಟ್ಟು ಮಾಡ್ಕೊಳಲ್ಲ. ಹ್ಞೂ ಸೀತತ್ಗೆ ನಾನು ಹಾಗೆ ಹೇಳ್ತೀನಿ, ಆದರೆ ನಿಮ್ಮ ತಮ್ಮ ಕೇಳಬೇಕಲ್ಲ. ಅದು ಈ ಸರಿ ಬೇಸಿಗೆಯಲ್ಲೂ ಒಂದು 2 ದಿನಕ್ಕೆ ನಮ್ಮ ಮನೆಗೆ ಬಂದು ಹೋಗೋಣ ಅಂತ ನೋಡಲ್ಲ, ಅದಕ್ಕೆ ಇನ್ನು ಎಷ್ಟು ಹಿಂಸೆನೇ ಏನೋ ಅನ್ನೋದು ಒಳ್ಳೇದು ಮರ್ರ. ಅವನು ಹುಚ್ಚು ಹಾಳಾಗಿತ್ತು, ಎಂತಕ್ಕೆ ಹಂಗೆ ಮಾಡ್ತಾನಂತೆ. ಅಲ್ಲ ಏನು ಅವನ ಅಕ್ಕಗೆ ಇನ್ನೂ 18 ವರ್ಷ ಮದುವೆ ಆದ ಹೊಸಬೆ ಅಂತ, ಇಷ್ಟು ವರ್ಷ ಸಂಸಾರ ಮಾಡ್ಕೆ ಬಂದಳಿಗೆ ಈಗ ಇವಕ್ಕೆಲ್ಲ ಒಂದು ಇದು ಮಾಡ್ತೀನಿ ನಾನು. ಅಲ್ಲ ಇವಕ್ಕೆಲ್ಲ ಅನ್ನಕ್ಕೆ ಎಂತ ಅದೇ ಬೇಕಾತಲ್ಲ. ಹಂಗೆ ಸಣ್ಣ ಪುಟ್ಟ ಮನೆ ಅಂದಮೇಲೆ ಬರದೇ ಇರ್ತಾವನೆ. ಅದೇ ನನ್ನಲ್ಲಿ ಫೋನ್ ಕೊಡ, ನಾನು ಮಾತಾಡ್ತೀನಿ ನನ್ನ ಹತ್ರ. ಅಲ್ಲ ಏನ್ರಿ ಈಗಲೇ ಇಲ್ಲೇ ಸೀತತ್ಗೆ ಮಾತಾಡ್ತಾರಂತೆ. ಅಲಿಸಿದ್ರಾ ಇಲ್ಲಿ ಇಲ್ಲೇ ಬತ್ತಿದ್ದೀರಿ. ಹಾಂ ಅನ್ನಲ್ಲ, ಹ್ಞೂ ಅನ್ನಲ್ಲ ಮರ. ಈಗಡೆ ಅವತ್ತಿಗೆ ಮಾತಾಡ್ಬೇಕಂತ ಅವ್ರಿಗೆ ಎಷ್ಟು ಹೇಳಿದ್ರೆ ಎಂಥದನ್ನೂ ಬಾಯಿ ಬಿಡಲ್ಲಪ್ಪ. ಸುಮ್ಮನೆ ಇರೇ ಮಾರತ್ತೆ, ಬಾಯಿ ಬಿಡೋಕ್ಕೆ ಎಂತ ಅದೆಯಾ? ಹಲೋ ತಮ್ಮ, ಎಂತ ಆಗ್ಯದ ನಿಂಗೆ? ಹೊರತ ಕೂತಾನೆ ಅಂತದಲ್ಲ ಶಶಿಕಲಾ, ನೋಡಲ್ಲಿ ಮಾತಾಡ್ತಾ ನಾನು. ಎಂತ ಯಾರು ಅಂತ ಹೇಳಿದ್ರ ನಿಂಗೆ? ಅಕ್ಕ ನೀ ಸುಮ್ಮನೆ ಇದ್ಬಿಡು, ನನಗೆಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ. ಎಷ್ಟು ದಿವಸ ಅಂತ ಹಿಂಗೆ ಗುಟ್ಟು ಮಾಡ್ತೀಯ? ಎಷ್ಟು ದಿವಸ ಅಂತ ಗುಟ್ಟು ಮಾಡ್ತೀಯ? ಮನೇಲಿ ಆ ಥರ ಜಗಳ ಅಂತೆ, ಕುಡ್ಕೊಂಡು ರಾತ್ರಿ 12ಕ್ಕೆ ಮನೆಗೆ ಬರ್ತಾರಂತೆ, ಕೆಲಸ ಇಲ್ಲ ಬಗ್ಸಿಲ್ಲ, ದಿವ್ಸನ ಜಗಳ ಅಂತ ಹೇಳಿ ನನಗೆ ಗೊತ್ತಾಗ್ಯದೆ. ನೀವು ಹೇಳದೆ ಇದ್ರು ನಂಗೆ ಗೊತ್ತಾಗಲ್ಲ ಅಂತ ಮಾಡಿಯಾ? ನಾ ಬರ್ತೀನಿ, ಮಾತ್ರ ಬರ್ತೀನಿ ನೋಡು. ಎಷ್ಟು ದಿವಸ ಹಿಂಗೆ ಮಾಡ್ತಾರೆ ನಾನು ನೋಡ್ತೀನಿ. ಅಲ್ಲ ಸಣ್ಣ ಬಾಲ್ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತೀಯಲ್ಲ, ಎಂತ ಗೊತ್ತಾಗಿದೆ ನಿಂಗೆ? ಜಗಳ ದುಂಬಿ ಕುಡ್ಕೊಂಡು 12 ಗಂಟೆಗೆ ಬರ್ತಾರೆ. ಹ್ಞೂ ಆಗಲಿ, ಯಾರ ಹೇಳಿದ್ರೆ ನೀ ಬಂದು ಎಂತ ಮಾಡ್ತೀಯ? ಬಂದ ಜಗಳ ಮಾಡಿ ಹೋತೀಯ? ಇವತ್ತು ನೀವು ಬತ್ತೀಯ, ಜಗಳ ಮಾಡ್ತೀಯ, ಹೋತೀಯ. 4 ದಿನ ಈಗ ನಾನು ಎಲ್ಲ ಸರಿ ಹೇಳ್ತಾರೆ, ಇವರು ಸರಿ ಹೇಳ್ತಾರೆ, ಇಲ್ಲಿ ಗನಾಗೆ ಇರ್ತೀವಿ. ನಿಷ್ಠರಾಗದೆ ಯಾರ? ನೀ ಬಂದು ಇಲ್ಲೇ ಹೇಳಿ ಹೋಗ್ಬೇಕು. ಆಮೇಲೆ ನೀವು ಮಕ್ಕ ಕೊಟ್ಟು ಮಾತಾಡ್ಕೊಳಂಗಿರಲ್ಲ. ನೀ ಇಲ್ಲಿಗೆ ಬರೋಲ್ಲ, ಅವ್ರು ಅಲ್ಲಿಗೆ ಬರೋಲ್ಲ. ಅದೊಂದು ಚಂದನ ಆಗ್ತದೆ. ಮನೆ ಅಂದಮೇಲೆ ಹಿಂಗಿದ್ದವು ಬರ್ತವೆ ಹೋಗ್ತವೆ ಹಂಗಂಥೇಳಿ. ಹಾಗೆ ನೀನು ನಿಮ್ಮ ಮನೇಲಿ ನಿನ್ನ ಹೆಂಡ್ತಿಗೆ ಬೈಯಲ್ಲನ? ನೀವು ಗಂಡ ಹೆಂಡ್ತಿ ಜಗಳ ಮಾಡ್ಕೊಳಲ್ಲ? ಅವಾಗೆಲ್ಲ ಹುಡುಗರು ಸಣ್ಣವು ಏನೋ ಸ್ವಲ್ಪ ಜ್ಞಾನ ಮಾಡ್ತಿದ್ದೆ ಅಂತ ಮಾಡೋದು ಅಂತೇಳಿ. ಈಗ ಹಾಗೇನಿಲ್ಲ, ಹುಡುಗರು ದೊಡ್ಡ ಆಗ್ಯಾವೆ. ನನಗೂ ಹೆಂಗೆ ಜೀವನ ಮಾಡೋದು ಏನು ಎತ್ತ ಅಂತ ಗೊತ್ತಾಗಿದೆ. ಯಾರ ಮನೆಯಲ್ಲೇ ಆಗಲಿ, ನಿನ್ನ ಮನೆಯಲ್ಲೇ ಆಗಲಿ, ನನ್ನ ಮನೆಯಲ್ಲೇ ಆಗಲಿ, ನಮ್ಮ ಮನೆ ಸಮಸ್ಯೆ ನಾವೇ ಸರಿ ಮಾಡ್ಕೋಬೇಕಾ? 3ನೇ ತಂದಲ್ಲಿ ಗುರಿ ಕೊಟ್ಟರೆ ಅದು ಹೇಳಿದ್ನಲ್ಲ, ನೀನೀಗ ಬಂದು ಸಿಟ್ಟಿಗೆ ಏನು ಅನ್ನ ಇದಕ್ಕೆ ಸಿಟ್ಟಿಗೆ ಅಂತದ ಒಂದು 4 ಮಾತಾಡ್ತೀಯ. ಈಗ ಗಂಡ್ಸಾದ್ಮೇಲೆ ಮತ್ತೆ ಇವ್ರಿಗೆ ಸಿಟ್ಟು ಬರದೇ ಇರ್ತದ. ಇವರು ಮಾತಾಡೋದು ಸುಮ್ಮನೆ ಮಾತು ಬೆಳೀತದೆ ಬಿಟ್ಟರೆ ಏನೂ ಆಗಲ್ಲ. ಒಂದು 4 ದಿನ ಹಾಗೆ 4 ದಿನ ಹಾಗೆ 4 ದಿನ ಹಿಂಗೆ. ನಿಂಗೇನು ಗೊತ್ತಿಲ್ಲದಿದ್ದಾನ? ಏನು ಹೊಸಟಿ ನೋಡ್ತೀಯ? ಅದಕ್ಕಾಗಿ ಏನು ನೀನು ತಲೆ ಕೆಡಿಸ್ಕೊಬೇಡ. ಮನೇಲಿ ಹೇಳ್ತಾ ಕರಿತಾ ಕೂರಕ್ಕೆ ಅಂತ ಹಿಂಗೆ ಸಣ್ಣ ನಿನ್ನ ಕೇಂಡನ ಹೇಳಿದ್ ಕೇಂಡ? ನೀ ಮಾತಾಡಿ ನೀನ ಎಂತ ಈಗಲೂ ಅಳ್ತಾನೆ ಇದ್ದೀಯಾ ಹೆಂಗೆ ಮರಯ್ಯ? ಸ್ವಲ್ಪ ಸುಮ್ಮನಿರು. ಪುಟ್ಟಕ್ಕೆ ಬಂದದೆ ಮನೆಯಲ್ಲಿ ಗನಾಗೆ ಇದ್ದೀವಿ. ಈಗ ಒಂದೊಂದು ಸ್ವಲ್ಪ ಇದಾದರೆ ಇಲ್ಲಿ ಮಾರಯ್ಯ ನಾವು ಗನಾಗ ನಗಾಡ್ಕೊಂಡು ಉಂಡ್ಕೊಂಡು ತಿಂದ್ಕೊಂಡಿರೋದು, ನೀವು ಅಲ್ಲಿ ಯತೆ ಪಡೋದು. ನನಗೆ ಮುಂದೆ ಇದಂದರೆ ನಿಂಗೆ ಯಾರು ಎಂತ ಹೇಳ್ಯಾರೆ ಅಂತ. ನಿಂಗೆ ಹೆಂಗೆ ಪಾಪಣ್ಣ ಯಾರು ಆ ಕಡೆ ಬಂದಿದ್ರಣ್ಣ? ಪಾಪಣ್ಣ ಅಜ್ಜಿ ಮನೆಗೆ ಬಂದಿದ್ನಾ? ಬಂದ್ರೆ ಅವನಿಗಾರು ಎಂತ ಗೊತ್ತು? ಇಲ್ಲ ಮಾರತಿ, ಪಾಪಣ್ಣ ಬರಲು ಇಲ್ಲ. ನಂಗೆ ಬಂದರು ನಂಗೆ ಎಲ್ಲಿ ಸಿಗ್ತಾರೆ? ಇಲ್ಲ, ಊರ್ಯಾರು ಬರಲ್ಲ. ಹೆಂಗೆ ಗೊತ್ತಾತು ಅಂದ್ರೆ ಅದೆಲ್ಲ ಎಂತಕ್ಕೆ ಬಿಡ ಅಂತ. ನಿಮ್ಮ ಮನೇಲಿ ಸಮಸ್ಯೆ ಇದ್ದಿದ್ದು ಹೌದಲ್ಲ, ನೀ ಇಷ್ಟು ಧೈರ್ಯ ಹೇಳಿದೆ ಅಂತ ಹೇಳಿ ನಾನಿದ್ದೀನಿ. ಇಲ್ಲಿದ್ದು ನಾನು ಹೊತ್ತಿಗಿಂತ ಬಂದೇ ಬಿಡೋದು ಅಂತಲೇ ಮಾಡಿದ್ದೆ. ನೀವೊಂದು ಕೆಲಸ ಮಾಡು ಅಕ್ಕ, ಎಂತಕ್ಕೆ ಆದರೂ ನಾ ಬರೋದು ಬರ್ತೀನಿ. ನನಗೂ ಮರೆತು ಈ ಕೆಲಸ ಅದು ಇದು ಅಂಥೇಳಿ ಆ ಕಡೆ ಬರೋಕ್ಕೆ ಆಗಲ್ಲ. ಅದು ಅರ್ಧ ಸಸಾರ ಆಗ್ತದೇನೋ. ಬರ್ತೀನಿ ನಾನು. ಬಂದು ಪುಟ್ಟಕ್ಕೊಂದೊಂದು 2 ದಿನಕ್ಕೆ ಕರ್ಕೊಬರ್ತೀನಿ. ಇರಲಿ 4 ದಿನ ಇರಲಿ. ಇನ್ನು ಯಾವಾಗ ಅಜ್ಜಿ ಮನೆ ಅಂಥೇಳಿ. ಈಗ ನೀನು ಹೋಗಿ ಇಲ್ಲಿ ತವ್ರ ಮನೆಗೆ ಬಂದಿದ್ದ ಕಾಣಲ್ಲ ನಾನೀಗ. ಮದುವೆ ಆದಮೇಲೆ ಎಷ್ಟು ದಿವ್ಸ ಬಂದಿದ್ದೀಯಾ ಅಂತ. ಇನ್ನು ಅವು ಮದುವೆ ಮಾಡಿಕೊಟ್ಮೇಲೆ
ಅಜ್ಜಿ ಮನೆಗೆ ಎಲ್ಲಿಂದ ಬರ್ತವೆ, ತವ್ರ ಮನೆಗೆ ಬರೋದೇ ಅವ್ರ ಮಗಲನೇನ. ಬಂದೆ ಇದ್ದೋಗ್ಲಿ, ಒಂದು 8 ದಿನ ಬಿಟ್ಕೋತೀನಿ, ಬರ್ತೀನಿ, ಪುಟ್ಟಕ್ಕನ ಕರ್ಕೊಬರ್ತೀನಿ. ಇಲ್ಲ ತಮ್ಮ, ಹಂಗೊಂದು ಮಾಡಬೇಡ. ನೀ ಬಂದರೆ ನೀನು ಜ್ಞಾನ ಮಾಡ, ಅಲ್ಲಿ ಕಳಿಸ್ಬಾರ್ದು ಅನ್ನೋದೇನಲ್ಲ. ಬರ್ತದೆ ಅಜ್ಜಿ ಮನೆಗೆ ಹೋಗ್ಬೇಕು ಬರ್ಬೇಕು, ಹೌದಾ, ಅವು ಹೊರಗಡೆನೇ ಇರವನ. ಬಂದಾಗ ಒಂದು 4 ದಿನ ಮನೇಲಿ ಇಲ್ದಿದ್ರೆ ಅವು ಇಲ್ಲಿ ಇದ್ದಂಗೆ ಆಗ್ತದನ ಹೇಳು. ಕರ್ಕೊಬತ್ತೀನಿ, ನಾನೇ ಕರ್ಕೊಬತ್ತೀನಿ, ನೀನೇನು ಬರೋದೇನು ಬೇಡ. ಗೌರಿ ಹಬ್ಬದ ಬೆಳಿಗ್ಗೆ ನಾನೇ ಕರ್ಕೊಬತ್ತೀನಿ. ಹಂಗಾರೆ ಹಾಗೆ ಮಾಡ್ತೀಯಾ? ಈ ಗ್ಯಾರಂಟಿ ಹಂಗಾರೆ ಗೌರಿ ಹಬ್ಬದ ಬೆಳಿಗ್ಗೆ ಬರೋದು ಹೌದಲ್ಲ? ಅಲ್ಲ, ನಿಮ್ಗೆ ಎಂತ ಆಗಿದ್ರೆ ಗೌರಿ ಹಬ್ಬದ ಬೆಳಿಗ್ಗೆ ಅವ್ರು ಬರೋದನ್ನ ನೀವು ಕಾದ್ಕೊರಕ್ಕೆ ನೀವು ಕುಂಕುಮ ತಗೊಂಡು ಹೋಗಲ್ಲ. ಮತ್ತು ನೀ ಅಂದ್ರೆ ಅಂದ ಕೂಡಲೇ ಬಿಡ್ಕೊ ಕೂತಾತು. ಇಷ್ಟೊತ್ತು ಏನು ಭಾಗ ಅರ್ಧಕ್ಕೆ ನೋಡಿದ್ರೆ ಸಾಕು. ಅವ್ರು ಹೇಳ್ಬೇಕು ಹೌದಂತೇಳಿ ಹೋಗ್ಬೇಕು ಹೇಳಿ, ಕುಂಕುಮ ಕೊಡೋಕೆ ಬರ್ತೀನಿ ನಾನು ಅಂತ ಹೇಳಿ. ಇಲ್ಲ ಅಲೇಸಿಲ್ಲಕ್ಕ, ನನಗೂ ಜ್ಞಾನೇ ಮರ್ತೋಗಿದ್ದು ಮಾರತಿ. ಗೌರಿ ಹಬ್ಬ ಬಂತು, ನಾನು ಕುಂಕುಮ ಕೊಡೋಕೆ ಬರ್ಬೇಕಲ್ಲ, ಬರ್ತೀನಿ. ಬಂದ ಒಂದು 2 ದಿನಕ್ಕೆ ಪುಟ್ಟಕ್ಕನ ಕರ್ಕೊಬರ್ತೀನಿ. ನಿಮ್ಮ ಗಂಡ ಹೆಂಡತಿಗೆ ಮಾಡೋಕ್ಕೆ ಬೇರೆ ಉದ್ಯೋಗಿಲ್ಲ ಮಾರಾಯ. ನೀ ಬಾ, ಕೆಲಸ ಎಲ್ಲ ಮುಗಿಸ್ಯ, ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಾ. ಹಂಗಾರೆ ನನಗೆ ಫೋನ್ ಇಡ್ಲಾ? ಮತ್ತು ಹೇಳಿದ್ದೆ ಗೇಣ್ಸ್ಕೊಂಡಿಯಲ್ಲ, ಅದನ್ನೇ ಮತ್ತೆ ತಲೆ ಬಿಸಿ ಮಾಡ್ಕೊಂಡು ಕುತ್ಕೋಬೇಡ. ಮನೆ ಒಳಗೆ ಮಾಡೋ ಕೆಲಸ ಮಾಡ್ಕ್ಯಾ ಏನಾ? ಹ್ಞೂನೇ ಅಕ್ಕ.